ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗ್ಗೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ನನ್ನ ಬೆಳಗ್ಗೆನೇ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡು ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರು ವಿಷಲ್ ಆಗಿದೆ, ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ವಾಶ್ ಮಾಡಿದ್ದು, ರಾತ್ರಿ ಒಂದು ಸ್ವಲ್ಪ ವಾಶ್ ಮಾಡಿದ್ದೀನಿ. ಇವಾಗ ಬನ್ನಿ ಬೇಗ ಬೇಗ ತಿಂಡಿ ಮಾಡೋಣ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟು ಒಂದೇ ಒಂದು ಒಗ್ಗರಣೆ ಹಾಕಬೇಕು. ಇನ್ನೊಂದು ಕಡೆ ನನ್ನ ಮಗಳಿಗೆ ಸ್ವೀಟ್ ಕಾರ್ನು ಬೇಯಕ್ಕಿಟ್ಟಿದ್ದೀನಿ. ಅದು ವಿಷಲ್ ಆಗಿದೆ, ಅದು ತಣ್ಣಗೆ ಮಾಡಿದ್ದೀನಿ. ನಾನು ಮಾಮೂಲಿ ಮಾಡೋದಂಗೆ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ರೆಸಿಪಿ, ಅದೇ ಥರ ಮಾಡ್ತಾಯಿದ್ದೀನಿ. ಏನು ಡಿಫ್ರೆಂಟಾಗಿ ಏನು ಮಾಡ್ತಾಯಿಲ್ಲ. ಅದಕ್ಕೆ ನಿಮ್ಮ ಜೊತೆ ಏನೂ ಶೇರ್ ಮಾಡ್ತಾಯಿಲ್ಲ. ಎಲ್ಲ ಚಾಪಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ರೆಡಿ ಮಾಡಿ ಇಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ರೆಸಿಪೀಸ್ ಏನು ಶೇರ್ ಮಾಡ್ತಾ ಇಲ್ಲಲ್ವಾ, ಅದಕ್ಕೇ ನಿಮ್ಮ ಜೊತೆನೂ ಶೇರ್ ಮಾಡಿಲ್ಲ. ಅದಕ್ಕೆ ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೆ. ಇದು ಶೇರ್ ಮಾಡಿದ್ದೆ ಅಂಥೇಳಿ ಶೇರ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ನಾನು ಬೇಗ ಎಲ್ಲ ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ನಾನು ಜ್ಯೂಸ್ ಎಲ್ಲ ಮಾಡಬೇಕು ಅಂಥೇಳಿ ಎಲ್ಲ ಫ್ರೂಟ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ಇವಾಗ ಅದೆಲ್ಲ ಜ್ಯೂಸ್ ಎಲ್ಲ ಮಾಡಬೇಕು ಫ್ರೆಂಡ್ಸ್. ಇವಾಗ ಬೇಗ ಕೆಲಸ ಎಲ್ಲ ಮಾಡಬೇಕು. ಇವಾಗ ಇವತ್ತಿಂದ ಇವತ್ತು ಮತ್ತು ನಿನ್ನೆ ರಥಸಪ್ತಮಿ ಇತ್ತಲ್ವಾ. ಇವಾಗ ರಥಸಪ್ತಮಿ ದಿನದಿಂದ ಇವಾಗ ಬಿಸಿಲು ಜಾಸ್ತಿ ಆಗುತ್ತೆ ಅಲ್ವಾ. ಇವಾಗ ತುಂಬ ಬಿಸಿಲು ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯಿತು. ಅದಕ್ಕೇ ಒಂದು ಸ್ವಲ್ಪ ಕೋಲ್ಡ್ ಆಗಲಿ ಅಂಥೇಳಿ ಎಲ್ಲ ಫ್ರೂಟ್ಸ್ ಜ್ಯೂಸ್ ಮಾಡಿ ಕುಡಿತೀವಿ. ಅಂದರೆ ಇವಾಗ ಸೀಸನ್ ಫ್ರೂಟ್ಸ್ ಎಲ್ಲ ತೊಗೊಂಬಂದುಬಿಡ್ತೀವಿ. ಜಾಸ್ತಿ ವಾಟರ್ ಮಿಲನು, ಆ ಥರ ಆರೆಂಜು, ಮೋಸಂಬಿ, ಆಮೇಲೆ ಮಸ್ತ್ ಮಲಾಯಿ ಅವೆಲ್ಲ ತೊಗೊಂಬಂದು ಜ್ಯೂಸ್ ಮಾಡಿಕೊಂಡು ಕುಡಿತೀವಿ ಫ್ರೆಂಡ್ಸ್. ನೀವೆಲ್ಲನೂ ಹೀಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನೀವು ಯಾರ್ಯಾರು ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಂತೂ ನಮ್ಮ ಮನೇಲಿ ಜಾಸ್ತಿ ಅಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟೆ ತಿಂಡಿ ಮಾಡೋದು. ಜಾಸ್ತಿ ಅಂದರೆ ಮಿಕ್ಸ್ ತರಕಾರಿ ವೆಜಿಟೇಬಲ್ಸ್ ಕರಿ ಮಾಡಿಬಿಟ್ಟು ಚಪಾತಿನೋ ಪೂರಿನೋ ಮಾಡ್ತೀನಿ. ಇಲ್ಲಾಂದರೆ ಬಿಸಿಬೇಳೆ ಬಾತ್ ಮಾಡ್ಕೋತೀನಿ, ಇಲ್ಲಾಂದರೆ ಪಲಾವ್ ಮಾಡ್ಕೋತೀನಿ. ಆ ಥರ ಎಲ್ಲ ಮಾಡ್ತೀನಿ. ನೀವು ಯಾರ್ಯಾರ ಥರ ಏನೇನು ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಬ್ಬೊಬ್ಬರು ಫ್ರೂಟ್ಸ್ ಸೊಪ್ಪು ಎಲ್ಲ ಹಾಕಿಬಿಟ್ಟು ಜಾಸ್ತಿ ಮನೆಯಲ್ಲಿ ಸೊಪ್ಪು ಯೂಸ್ ಮಾಡ್ಕೋತಾರೆ. ಒಬ್ಬೊಬ್ಬರು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಒಬ್ಬೊಬ್ಬರು ಜಾಸ್ತಿ ಪ್ಲೇನ್ ಅಡುಗೆ ಮಾಡೋಕ್ಕೆ ತಿನ್ನೋಕ್ಕೆ ಮನೆಯಲ್ಲಿ ಇಷ್ಟಪಡೋದ್ರಿಂದ ಮಾಡ್ತಾರಲ್ವ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ? ಎಲ್ಲನೂ ಮಿಕ್ಸ್ ಮಾಡ್ತೀರಾ ಹೇಗೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಆದರೆ ಜಾಸ್ತಿ ನಾವು ಇದು ತರಕಾರಿ ಮತ್ತು ಸೊಪ್ಪುನೇ ಜಾಸ್ತಿ ಯೂಸ್ ಮಾಡೋದು. ಸೊಪ್ಪು ತಂದರೆ ಏನು ಗೊತ್ತಾ, ಬರೀ ಸಾಂಬಾರು ಒಂದೇ ಮಾಡಬೇಕಲ್ವಾ. ಅದಕ್ಕೆ ಸೊಪ್ಪೆಲ್ಲ ಜಾಸ್ತಿ ಅಂದರೆ ಸಾಂಬಾರು ಮಾಡಬೇಕಾದ್ರೆ ಅಷ್ಟೇ ತರ್ತೀನಿ. ಇನ್ನೇನಕ್ಕೂ ಸೊಪ್ಪು ಜಾಸ್ತಿ ಯೂಸ್ ಮಾಡೋದಿಲ್ಲ. ಈ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅಷ್ಟೇ ಅಲ್ವಾ, ಬೇಗನೆ ತಂದು ಮಾಡಿಬಿಡ್ಬೇಕು. ಇದು ವೆಜಿಟೇಬಲ್ಸ್ ಆದರೆ 1 ವೀಕ್ ಆದರೂ ಇದ್ದೇ ಇರುತ್ತಲ್ವ. 1 ವೀಕ್ ಆದರೂ ಫುಲ್ ಮಾಡಬೇಕಾಗುತ್ತೆ. ಅದಕ್ಕೇ ನಾನು ಇವಾಗ ವೆಜಿಟೇಬಲ್ಸೇ ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲ ವೆಜಿಟೇಬಲ್ಸು ನಾನು ತಿಂತೀನಿ, ನನ್ನ ಮಗಳು ತಿಂತಾಳೆ. ಅದಕ್ಕೇ ಜಾಸ್ತಿ ವೆಜಿಟೇಬಲ್ಸೇ ಯೂಸ್ ಮಾಡೋದು ಫ್ರೆಂಡ್ಸ್. ಇವಾಗ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕಲಸಿ ಇಡ್ತಾಯಿದ್ದೀನಿ. ನೀವು ಯಾವ ಥರ ಬಿಸಿಬೇಳೆ ಬಾತ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಬೇಳೆ ಆಮೇಲೆ ಅಕ್ಕಿ ಬೇರೆ ಸಪ್ರೇಟಾಗಿ ಬೇಯಿಸ್ಕೊತಾರೆ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊತಾರೆ, ಆಮೇಲೆ ಒಗ್ಗರಣೆ ಕೊಡ್ಕೋತಾರೆ. ಒಬ್ಬೊಬ್ಬರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಲ ಒಗ್ಗರಣೆ ಕೊಟ್ಕೊಂಡೇ ರೆಡಿ ಮಾಡಿಬಿಡ್ತಾರೆ. ಒಬ್ಬೊಬ್ಬರು ಹೀಗೇ ಒಂದು ಅಕ್ಕಿ ಬೇಳೆ ತರಕಾರಿ ಎಲ್ಲ ವಿಷಲ್ ಹೊಡೆಸ್ಬಿಟ್ಟು ಒಗ್ಗರಣೆ ಕೊಡ್ಕೋತಾರೆ. ನಾನು ಹಂಗೆ ಮಾಡೋದು. ಅಕ್ಕಿ ಬೇಳೆ ತರಕಾರಿ ಆಮೇಲೆ ಎಲ್ಲ ವಿಷಲ್ ಹೊಡೆಸ್ಬಿಟ್ಟು ಆಮೇಲೆ ಈ ಥರ ಒಗ್ಗರಣೆ ಕೊಡ್ಕೋತೀನಿ ಫ್ರೆಂಡ್ಸ್. ನಂದು ಸ್ವಲ್ಪ ಈಸಿನೇ ಮಾಡ್ಕೋತೀನಿ. ನೀವು ಯಾವುದೇ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಎಲ್ಲ ಮಾಡ್ತಾ ಹಾಗೇ ನಾನು ಪಾತ್ರೆನೂ ಎಲ್ಲ ತೆಗ್ದಿಡ್ತಾ ಇದ್ದೆ. ಹಾಗೇ ಎಲ್ಲ ವಾಶ್ ಮಾಡ್ತಾನೂ ಇದ್ದೆ. ಎಲ್ಲ ಒಂದೊಂದೇ ಕೆಲಸ ಒಂದೊಂದೇ ಸಲ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ಮದರ್ಸು, ಹೌಸ್ ವೈಫ್ಸು ಎಲ್ಲ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇವಾಗ ಬೇಗ ಎಲ್ಲ ತಿಂಡಿ ಮಾಡಿದೆ. ಇವಾಗ ಅದು ಒಂದು ಕಡೆ ಕುದೀತಾ ಇರುವಾಗಲೇ ಈ ಕಡೆ ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ.
ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಸ್ವಲ್ಪ ನೀರಿಗೆ ಪುದೀನ ಸೊಪ್ಪು ಆಮೇಲೆ ನನಗೆ ಎಳ್ಳಿಕಾಯಿ ಬೇಕಲ್ವಾ ಅದಕ್ಕೇ ನಾನು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೆನೆ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ಇದು ಕರ್ಬೂಜನ್ನು ತೆಗ್ದು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಚೆನ್ನಾಗಿದ್ದೇನೆ ಹೇಗಿದೆ ಅನ್ನೋದ್ರಲ್ಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಸ್ವಲ್ಪ ಹಣ್ಣಾಗಿತ್ತು. ಅದಕ್ಕೇ ಇವಾಗ ಅದರ ಸಿಪ್ಪೆ ಎಲ್ಲ ತೆಗ್ದು ವಾಶ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಯಿತು. ಅದಕ್ಕೆ ನಾನು ಇವಾಗ ಎಳ್ಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ನನಗಂತ ಹೇಳಿ ನನಗೆ ಎರಡು ಚಿಕ್ಕದಿತ್ತು ಅದು. ಅದಕ್ಕೆ 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ. ಅದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಸ್ವಲ್ಪ ಒಂದು 4ರಿಂದ 5 ಮೆಣಸು ತೊಗೊಂಡಿದ್ದೀನಿ, ಕಾಳು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ. ನನಗೆ ಸಕ್ಕರೆ ಬೇಡ ಅಂಥೇಳಿ ಇವಾಗ ನನಗೆ ಸ್ವಲ್ಪ ಬೆಳಿಗ್ಗೆ ಎದ್ದು ಸ್ವಲ್ಪ ಶೀತ ಆದಂಗೆ ಆಗುತ್ತೆ. ಅದಕ್ಕೆ ನಾನು ಮೆಣಸು ಮತ್ತು ಪುದೀನ ಹಾಕಿ ಜ್ಯೂಸ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಕಡೆ ಸ್ವಲ್ಪ ಸೌತೆಕಾಯಿ ನನ್ನ ಮಕ್ಕಳಿಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಏನಾದರೂ ಕೊಡಬೇಕು ಅವಳಿಗೆ. ಅದಕ್ಕೇ ದಿನಾಲೂ ಸೌತೆಕಾಯಿ ಇಲ್ಲಾಂದರೆ ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಸ್ವಲ್ಪ ತೊಳ್ದು ಕೊಡಬೇಕು ಅವಳಿಗೆ ತಿನ್ನೋಕ್ಕೆ. ಅದಕ್ಕೆ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಕಟ್ ಮಾಡಿಕೊಂಡು ಅದು ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಜ್ಯೂಸು ಮಾಡಿದೆ. ಜ್ಯೂಸು ಆನ್ ಮಾಡಿ ಇಟ್ಟಿದ್ದೆ ಹಂಗೇ. ನೋಡಿ ಜ್ಯೂಸ್ ಎಲ್ಲ ರೆಡಿ ಆಯಿತು. ಇವಾಗ ಇನ್ನೊಂದು ಕರ್ಬೂಜನ ಜ್ಯೂಸ್ ಮಾಡ್ತಾ ಇದ್ನಲ್ಲ ಅದು ಆನ್ ಮಾಡಿಡ್ತೀನಿ. ನಮ್ಮ ಹತ್ರ ಮಿಕ್ಸಿ ಜ್ಯೂಸ್ ಜಾರ್ ಇದೆ ಫ್ರೆಂಡ್ಸ್. ಅದು ಕೆಳಗಡೆ ಹಿಂಗೆ ಕೆಳಗಡೆ ಇದಿರ್ತದಲ್ವ 4 ರಿಂಗ್ ಥರ ಇರ್ತದಲ್ವ, ಅದಕ್ಕೆ ಮಿಕ್ಸಿಗೆ ಹಾಕೋ ಟೈಟ್ ಮಾಡೋದು ಅದೇನು ಅಂತಾರೆ ಅದಕ್ಕೆ ಅದಿಲ್ಲ. ಅದು ಕಟ್ಟಾಗಿಬಿಟ್ಟೈತೆ, ಅದಕ್ಕೆ ಅದು ತಂದೇ ಇಲ್ಲ. ಅದಕ್ಕೆ ಇದೇ 2 ಜಾರಲ್ಲೇ ಜ್ಯೂಸ್ ಮಾಡ್ಕೊತಾ ಇರೋದು. ಇವಾಗ ಇದು ಸೌತೆಕಾಯಿನೂ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಬಿಸಿಬೇಳೆ ಭಾತು ರೆಡಿಯಾಗಿದೆ. ಬನ್ನಿ ಇವಾಗ ನನ್ನ ಮಗಳಿಗೆ ತಿನ್ನಿ ಕೊಡೋಣ. ಬಿಸಿಬೇಳೆ ಭಾತ್ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇವಾಗ ಬಿಸಿಬೇಳೆ ಭಾತ್ ಎಲ್ಲ ಅವಳಿಗೆ ತಿನ್ನಕ್ಕೆ ಕೊಟ್ಟೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜ್ಯೂಸ್ ಕೊಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿ ಜ್ಯೂಸು ಫ್ರೆಂಡ್ಸ್ ನೀವು ಸೋಸ್ಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೆ ಕುಡಿಬೋದು. ಯಾಕಂದರೆ ನಾನು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಲ್ವ, ಸೋಸ್ಕೊಂಡು ಕುಡಿದ್ರೇ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಸೋಸ್ಕೊಂಡು ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿದಲ್ಲಿ ಇರ್ತದಲ್ವ ಅದೆಲ್ಲ ತೆಗ್ದು ಇವಾಗ ಕ್ಲೀನಾಗೆ ಸೋಸ್ಕೊಂಡು ಕುಡಿತೀನಿ. ನನಗೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರಲ್ಲ, ಗಂಟ್ಲಿಗೆಲ್ಲ ಸಿಕ್ಕಾಕೊಡ್ತೈತಲ್ವ, ಅದಕ್ಕೆ ಸ್ವಲ್ಪ ಸೋಸ್ಕೊಂಡು ಕುಡಿತೀನಿ. ನಾನು ಚೆನ್ನಾಗಿ ಸೋಸ್ತೀನಿ. ಹಿಂಗೆ ನೀವು ಹಂಗೆ ಕುಡಿಬೋದು, ನಿಮಗೆ ಅಡ್ಜಸ್ಟ್ ಆಯ್ತದೆ ಅಂದರೆ ನೀವು ಹಂಗೆ ಕುಡಿಬೋದು. ನಾನು ಸೋಸ್ಕೊಂಡೆಲ್ಲ ಕುಡಿತೀನಿ. ಅವರಿಬ್ರಿಗೂ ಅದು ಜ್ಯೂಸ್ ಹಾಕ್ಕೊಟ್ಟಿದ್ದೀನಿ. ನನಗೆ ಇದೊಬ್ಳಿಗೆ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಕುಡಿತಾರೆ. ಇದು ಸ್ವಲ್ಪ ಕರ್ಬೂಜನ ಜ್ಯೂಸು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೇ ಅವ್ರಿಗೂ ಅದೇ ಕೊಟ್ಬಿಟ್ಟೆ. ಇದೆ ನಾನು ಒಬ್ಬಳೇ ಕುಡಿದೆ, ನನಗೊಬ್ಳಿಗೆ ಅಂತ ಮಾಡ್ಕೊಂಡಿದ್ದು, ಅದಕ್ಕೆ ನಾನು ಒಬ್ಬಳೇ ಕುಡಿದೆ ಫ್ರೆಂಡ್ಸ್ ಇವಾಗ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ನಮ್ಮ ಮಕ್ಕಳಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ? ಇವಾಗ 3 ಜ್ಯೂಸ್
ರೆಡಿ. ಇವಾಗ ಅವ್ರಿಗೊಂದು ಅವರಿಬ್ರಿಗೂ ಒಂದೊಂದು ನನಗೆ ರೆಡಿ ಆಯಿತು ಫ್ರೆಂಡ್ಸ್. ಇದು ನನ್ನ ಜ್ಯೂಸು ಮತ್ತು ಸ್ವೀಟ್ ಕಾರ್ನು. ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತಿದೆ. ತಿನ್ಕೋತೀನಿ. ತಿಂಡಿ ಏನು ತಿನ್ನೋದಿಲ್ಲ, ಮಧ್ಯಾಹ್ನನೇ ಊಟ ಮಾಡ್ಕೋತೀನಿ. ತಿಂಡಿ ಎಲ್ಲ ಮಾಡಿದೆ. ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್ಗೂ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ, ಬಾಕ್ಸ್ ಎಲ್ಲ ಕೊಟ್ಟೆ. ಆಮೇಲೆ ತಿಂಡಿ ಎಲ್ಲ ಕೊಟ್ಟಿದ್ದೀನಿ. ನಾನು ಇವಾಗ ಜಸ್ಟು ಎಳ್ಳಿಕಾಯಿ ಜ್ಯೂಸ್ ಮಾಡಿದ್ನಲ್ವ, ಅದು ಜ್ಯೂಸ್ ನಾನು ಕುಡಿದಿದ್ದೀನಿ. ಇವಾಗ ಒಂದು ಸ್ವಲ್ಪ ಕಿಚನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ತಿಂಡಿ ತಿಂದಿರೋದು ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ವಾಶ್ ಮಾಡಿದ್ದೀನಿ. ಇವಾಗ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆಲ್ಲ ವಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪ ಪಾತ್ರೆನೂ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ, ಅದು ಇವಾಗ ಸ್ವಲ್ಪ ಸೆಲ್ಫ್ ಎಲ್ಲ ಒರೆಸ್ಬೇಕು. ಆಮೇಲೆ ಸ್ಟವ್ ಎಲ್ಲ ಸ್ವಲ್ಪ ಒರೆಸ್ಕೋಬೇಕು, ಯಾಕಂದರೆ ಬೆಳಿಗ್ಗೆ ತಿಂಡಿ ಮಾಡಿದ್ದೀನಲ್ವಾ, ಅದಕ್ಕೆ ಇವಾಗ ಫುಲ್ ಕ್ಲೀನ್ ಮಾಡ್ಕೊತೀನಿ. ಇವಾಗ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಹೋದರು. ಇವಾಗ ಡೋರ್ ಲಾಕ್ ಮಾಡಿಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನಿದು ಚಿಯಾ ಸೀಡ್ಸು ನೆನೆ ಹಾಕಿದ್ದೆ. ರಾತ್ರಿನೇ ಜ್ಯೂಸ್ ಮಾಡ್ತೀನಲ್ವಾ, ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಜ್ಯೂಸ್ ಮಾಡ್ತೀನಲ್ವಾ, ಅದಕ್ಕೆ ಹಾಕ್ಕೊಂಡಿದ್ದೆ. ನಾನು 3 ಜನಕ್ಕಾದರೂ ಸರಿ ಹೋಗೋದು. ಇವಾಗ ನಾನು ಒಬ್ಬಳಿಗೆ ಕುಡಿಯೋಕ್ಕೆ ನಾನು ಇದು ಎಳ್ಳಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ನಲ್ವಾ, ಅದಕ್ಕೇ ಇದು ಚಿಯಾ ಸೀಡ್ಸ್ ಹಾಕ್ಕೊಂಡಿಲ್ಲ. ಇದು ಹಿಂಗೆ ಇದೆ. ಇದಕ್ಕೇನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೀವೇನಾದರೂ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್. ಇದುವೇ ಹಾಗೆ ಇಡ್ತೀನಿ, ನೋಡೋಣ ಏನಾದರೂ ಮಾಡ್ಕೋತೀನಿ. ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದೇ ಇವಾಗೆಲ್ಲ ಪಾತ್ರೆ ಎಲ್ಲ ಸ್ವಲ್ಪನೇ ಇತ್ತು, ಅದೆಲ್ಲ ವಾಶ್ ಮಾಡಿದೆ ಬೆಳಿಗ್ಗೆನೆ. ಇವಾಗ ಒಂದು ಸ್ವಲ್ಪ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಅದೇ ಮಾಮೂಲಿ ಹೇಳ್ದಂಗೆ ನಾನು ಈ ಕಡೆ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಪಾತ್ರೆ ಒರೆಸಿ ದಬಾಕ್ತೀನಿ. ಬೆಳಿಗ್ಗೆನೆ ಸ್ವಲ್ಪ ತೆಗೆದಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ಇದೆ. ಇಷ್ಟೇ ಇರೋದು ಪಾತ್ರೆ. ನೀವು ಇದೇ ಥರ ಮಾಡ್ತೀರಾ? ಎಲ್ಲದೂ ನ್ಯಾಚುರಲ್ ಆಗಿ ಪಾತ್ರೆಗಳು ಎಷ್ಟೊಂದಿರ್ತವೆ ಅಲ್ವಾ ಫ್ರೆಂಡ್ಸ್. ನನಗೆ ಒಂದೊಂದು ದಿವಸ ಬೇಜಾರಾಗ್ಬಿಡ್ತದೆ. ಈ ಪಾತ್ರೆ ಎಲ್ಲ ಯಾರು ತೊಳಿತಾರಪ್ಪ, ಯಾರು ಮಾಡ್ತಾರೆ ಹಂಗೆ ಅನ್ನಿಸ್ತಾ ಇರ್ತದೆ. ಆದರೂ ಗಲೀಜು ಮನೆ ಎಲ್ಲ ಗಲೀಜು ಆಗುತ್ತಲ್ವ, ಕ್ಲೀನ್ ಮಾಡಬೇಕು ಅಂಥೇಳಿ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್. ಅದಕ್ಕೇ ಇವಾಗ ಎಲ್ಲ ಎತ್ತಿ ಇಡ್ತಾ ಇದ್ದೀನಿ. ಇವಾಗ ನನಗೆ ಮಧ್ಯಾಹ್ನ ಊಟಕ್ಕೆ ಅದೇ ನಾನು ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ನಲ್ಲ, ಅದೇ ಇದೆ ನನಗೆ. ಅದೇ ನಾನು ತಿನ್ಕೋತೀನಿ. ಆಮೇಲೆ ನನ್ನ ಮಗಳು ಬಂದಮೇಲೆ ನೋಡೋಣ, ಏನಾದರೂ ಅವಳು ತಿಂತೀನಿ ಅಂದರೆ ಏನಾದರೂ ಮಾಡಿ ಕೊಡ್ತೀನಿ ಅವಳಿಗೆ. ಅವಳು ಆಲ್ಮೋಸ್ಟ್ ಮಧ್ಯಾಹ್ನ ಊಟ ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ಇದು ಏನಾದರೂ ನಾವು ಎಗ್ ತಿನ್ನೋ ದಿವಸ ಆದರೆ ಮಂಗಳವಾರ, ಬುಧವಾರ, ಭಾನುವಾರ, ಶನಿವಾರ ಆದರೆ ಅವಳು ಅವಾಗ ಎಗ್ ಬಾಯ್ಲ್ ಮಾಡಿಬಿಟ್ಟು ಕೊಡ್ತೀನಿ. ಅವಳು ಮೊಟ್ಟೆ ಬೇಯಿಸ್ಕೊಟ್ರೆ ಅದೇ ತಿನ್ಕೋತಾಳೆ. ಇಲ್ಲ ಅಂದರೆ ಅವಳು ಏನೂ ತಿನ್ನೋದಿಲ್ಲ. ಅದೇ ಸಂಜೆನೇ ಸ್ವಲ್ಪ ಜಾಸ್ತಿನೇ ಹಾಲು ಕೊಟ್ಬಿಡ್ತೀನಿ ಅವಳಿಗೆ. ಹಾಲು ಕುಡಿದ್ಬಿಡ್ತಾಳೆ, ಬೇಗ ಕೊಡ್ತೀನಿ, ಬೇಗ ಕುಡಿದ್ಬಿಡ್ತಾಳೆ. ಅದಕ್ಕೇ ನಾನು ಇವಾಗ ನನಗೇನು ಮಧ್ಯಾಹ್ನ ಊಟದ್ದೇನು ಸ್ವಲ್ಪ ಟೆನ್ಷನ್ ಇರೋದಿಲ್ಲ. ಬೆಳಿಗ್ಗೆ ಒಂದು ಟೈಮ್ ಮಾಡಿಬಿಟ್ರೆ ಮುಗೀತು, ರಾತ್ರಿಯೇ ಮಾಡೋದು ನಾನು. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ಟವ್ ಹಿಂಗೆ ಎತ್ತದ್ನ, ಆ ಕಡೆ ಒಂದು ಎಣ್ಣೆ ಬಾಟ್ಲಿದೆ ನಮ್ಮದು. ಎಣ್ಣೆ ಬಾಟ್ಲು ಅಂದರೆ ಇದು ಚಪಾತಿಗೆ ದೋಸೆಗೆ ಎಲ್ಲ ಹಾಕೋಕ್ಕೆ ಅಂತೇಳಿ ಒಂದು ಚಿಕ್ಕ ಬಟ್ಲಲ್ಲಿ ಎಣ್ಣೆ ಹಾಕಿಡ್ತೀನಿ. ಅದು ಹಿಂಗೆ ಸ್ಟವ್ ಎತ್ತದ್ನ ಮೇಲೆ ಎತ್ತಿ ಒರೆಸ್ತಾ ಇದ್ದೆ, ಅದು ವೀಡಿಯೋ ಸ್ಕಿಪ್ ಆಗಿದೆ. ಅದು ಎತ್ತುತ್ತಾ ಇದ್ದೆ, ಅದು ಎತ್ಬಿಟ್ಟು ಒರೆಸೋವಾಗ ಅದು ಎಣ್ಣೆನೇ ಬಿದ್ದುಬಿಟ್ಟೈತೆ. ಅದೊಂದು ಅರ್ಧ ಕೆಲಸ ಆಯ್ತು. ಅದೊಂದು ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮಾಡಿದೆ. ಅದಕ್ಕೇ ಸ್ವಲ್ಪ ಲೇಟ್ ಆಯಿತು. ಫುಲ್ ಎಲ್ಲ ಮಾಡಿಕೊಂಡೆ. ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ಟ್ಯಾಂಡ್ ಇದೆ ಅಲ್ವಾ ಫ್ರೆಂಡ್ಸ್, ಅಂದರೆ ಇವಾಗ ಸ್ಟವ್ ಮೇಲಿಂದ ಸ್ಟ್ಯಾಂಡ್ ಇದೆ ಅಲ್ವಾ, ಅದು ದಿನಾಲೂ ವಾಶ್ ಮಾಡಲ್ಲ. ಏನಾದರೂ ಒಂದು ಸ್ವಲ್ಪ ಗಲೀಜೇನಾದರೂ ಆದರೆ ಮಾತ್ರ ವಾಶ್ ಮಾಡ್ತೀನಿ. ದಿನಾಲೂ ಹಾಕೋವಾಗ ಒರೆಸಿ ಹಾಕ್ತೀನಿ. ಒಂದೇನಾದರೂ ಉಕ್ಕಿ ಗಲೀಜಾಗಿದ್ದರೆ ಅವಾಗ ವಾಶ್ ಮಾಡ್ಕೊತೀನಿ. ಇಲ್ಲ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ಇದೆಲ್ಲ ಕ್ಲೀನ್ ಆಯ್ತಲ್ವಾ. ಇವಾಗ ಸ್ವಲ್ಪ ಸಿಂಕು, ಆಮೇಲೆ ಅದು ನಲ್ಲಿ ಟಾಪ್ ಇದೆ ಅಲ್ವಾ, ಅದೆಲ್ಲ ಸ್ವಲ್ಪ ವಾಶ್ ಮಾಡಿಕೊಂಡು ತೊಳ್ಕೊಂಬಿಟ್ರೆ ಮುಗೀತು. ನಾನು ದಿನಾಲೂ ಇದು ಸ್ವಲ್ಪ ವಾಶ್ ಮಾಡ್ಕೊತೀನಿ. ನನಗೆ ಒಂದು ಸ್ವಲ್ಪ ರೂಢಿಯಾಗಿದೆ.
ನಾನು ಫ್ಲಿಪ್ಕಾರ್ಟ್ ಮೇಲೆ ಒಂದು ಬ್ರಷ್ ಆರ್ಡರ್ ಮಾಡಿದ್ದೀನಿ. ಅದು ನೆಲ್ಲಿ ಎಲ್ಲ ತೊಳೆಯೋದು, ಆಮೇಲೆ ಸಿಂಕ್ ಎಲ್ಲ ವಾಶ್ ಮಾಡೋದು, ಅದು ಬ್ರಷ್ ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಒಂದು ಚಿಕ್ಕದಿದೆ, ಅದು ಕೈಗೆ ಇಟ್ಕೊಳ್ಳಲ್ಲ, ಕೈಗೆ ಉಜ್ಜೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೇನೆ ಅದು ಹಳೇದಾಗಿದೆ, ಅದಕ್ಕೆ ಬೇರೆದು ಆರ್ಡರ್ ಮಾಡಿದ್ದೀನಿ. ಇವಾಗ ಅದು ಬೇಗ ವಾಶ್ ಮಾಡ್ತಾ ಇದ್ದೀನಿ. ಇನ್ನೇನೆಲ್ಲ ಕ್ಲೀನ್ ಆಯಿತು. ಇದು ಸಿಂಕು ಎಲ್ಲ ವಾಶ್ ಆಯಿತು ಫ್ರೆಂಡ್ಸ್ ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಫುಲ್ ಎಲ್ಲ ಕ್ಲೀನ್ ಆಯಿತು. ಇಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಅದೆಲ್ಲ ಸ್ವಲ್ಪ ಎಲ್ಲ ಮೇಲೆ ನಿನ್ನೆನೆ ಒರೆಸ್ಕೊಂಡಿದ್ದೆ. ಕಬೋರ್ಡ್ ಎಲ್ಲ ನಿನ್ನೆನೆ ಒರೆಸ್ಕೊಂಡಿದ್ನಲ್ವ, ಅದಕ್ಕೆ ಇವತ್ತೇನು ಮಾಡಿಲ್ಲ. ಬರೀ ಕಿಚನ್ ಟಾಪು ಆಮೇಲೆ ಸ್ಟವ್ವು ಅಷ್ಟೇ ಒರೆಸ್ಕೊಂಡಿರೋದು. ಮಾಮೂಲಿ ದಿನಾಲು ಸಿಂಕ್ ತೊಳಿತೀನಲ್ವ, ಅಷ್ಟೇ ಮಾಡ್ಕೊಂಡಿರೋದು. ಇವತ್ತಿಷ್ಟೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಲ್ವ. ಇನ್ನು ಕೆಳಗಡೆದೆಲ್ಲ ನಾಳೆನೋ ನಾಡ್ದು ಮಾಡ್ಕೋತೀನಿ. ಇದು ಬಾದಾಮ್ ನೆನೆ ಹಾಕಿದ್ದೆ, ಬೆಳಿಗ್ಗೆನೆ ನನ್ನ ಮಗ್ಳಿಗೆ ಕೊಡ್ತೀನಲ್ವ, ಬಾದಾಮ್ ನೆನೆ ಹಾಕಿದ್ದೆ. ಇಲ್ಲಿ ಬಾದಾಮ್ ಎಲ್ಲ ನೆನೆ ಹಾಕಿದ್ದೀನಿ. ಅದು ನನ್ನ ಮಗಳಿಗೆ 4 ಕೊಟ್ಟಿದ್ದೆ, ಇನ್ನು 4 ಇದೆ. ಅದು ನನ್ನ ಮಗಳಿಗೆ ಬಾದಾಮ್ ಮಿಲ್ಕ್ ಶೇಕ್ ಮಾಡಿಕೊಡೋಣ ಸಂಜೆ ಅಂತೇಳಿ ಮರ್ತೋಗ್ಬಿಡ್ತೀನಿ. ನಿನ್ನೆ ಮರ್ತೋಗ್ಬಿಟ್ಟೆ, ಅದಕ್ಕೆ ಮತ್ತೇನೆ ಅವಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೆ. ಅದು ಸ್ಟ್ರಾಬೆರಿ ಪಾಕೆಟ್ ಬಾಕ್ಸ್ ಇತ್ತಲ್ವ, ಅದು ಬಾಕ್ಸ್ ತಂದಿದ್ದೆ ತಾನೇ, ತೋರಿಸ್ತೀನಿ ಇದು. ಈ ಬಾಕ್ಸಲ್ಲಿ ನೀವು ನೋಡ್ಕೊಂಡು ತಗೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತೇಳಿ ತಗೊಂಬಂದೆ. ಓಪನ್ ಮಾಡಿ ನೋಡಿದ್ರೆ ಅವಾಗ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಚೆನ್ನಾಗಿರೋದು ಕೊಡ್ತೀವಿ, ಚೆನ್ನಾಗಿಲ್ದಿದ್ದು ಹಾಕ್ತೀವಿ ಅಂತಾರಂತೇಳಿ ನಾನು ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೀನಿ. ಅದು ಚೆನ್ನಾಗಿರೋದು ಎಲ್ಲ ಇದು ಮಾಡ್ತೀರಾ ಅಂಥೇಳಿ ಬೈತಾರೆ ಅಂಥೇಳಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ತೊಗೊಂಬಂದಿದ್ದೀನಿ. 2 ಬಾಕ್ಸ್ಗೆ 150 ರೂಪೀಸ್ ಕೊಡ್ತಾ ಇದ್ದಿದ್ದೀನಿ. ಆದ್ರೂ ಅದು ಚೆನ್ನಾಗೇ ಇಲ್ಲ. ಒಂದೊಂದು ಒಳಗಡೆ ಇವಾಗ ನೋಡಿ ಬರೀ 3 ಇದೆ, ಆ ಥರ 3-4 ವೇಸ್ಟೇ ಆಗಿದೆ. ನೋಡ್ತೀನಿ ಇದು, ಇಲ್ಲಾಂದರೆ ಅದು ಬಾದಾಮ್ ಮಿಲ್ಕ್ ಶೇಕ್ ಅವಳಿಗೆ ಸಂಜೆ ಮಾಡಿಕೊಡೋಣ ಅಂಥೇಳಿ ನೆನೆ ಹಾಕಿದ್ದೀನಿ. ಇಲ್ಲಾಂದರೆ ಸ್ಟ್ರಾಬೆರಿ ಇದೆ ಅಲ್ವಾ, ಸ್ಟ್ರಾಬೆರಿದು ಉಪ್ಪು ನೀರಲ್ಲಿ, ಮಾಮೂಲಿ ಉಪ್ಪು ನೀರಲ್ಲೆಲ್ಲ ನೆನೆ ಹಾಕಿಬಿಟ್ಟು ಆಮೇಲೆ ಅವಳಿಗೆ ಸ್ವಲ್ಪ ಸಾಲ್ಟು ಹಾಕ್ಬಿಟ್ಟು ತಿನ್ನೋಕೆ ಕೊಡ್ತೀನಿ. ಬರೀ 3 ಇರೋದು, ಅಷ್ಟು ಹಾಕ್ಬಿಟ್ಟು ಕೊಡ್ತೀನಿ. ಬಾದಾಮ್ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಎಲ್ಲ ನೆನೆಸಿ ಇಟ್ಟಿದ್ದೀನಿ. ಇವಾಗ ನನಗೆ ಊಟಕ್ಕೆ ಇವಾಗ ಇನ್ನೂ ತಿಂಡಿ ತಿಂದಿಲ್ಲ. ಇವಾಗಿನ್ನು 11:15 ಏನಾಗೋಗಿದೆ ಟೈಮು, ಆದರೆ ಇನ್ನೂ ತಿಂಡಿ ತಿಂದಿಲ್ಲ. ಬಿಸಿಬೇಳೆ ಬಾತಿದೆ, ಅದೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ನಲ್ವ ಬೆಳಿಗ್ಗೆ, ಅದಕ್ಕೇನೆ ತಿನ್ನೋದಿಲ್ಲ. ಲೇಟಾಗಿ ತಿಂತೀನಿ, ಇಲ್ಲಾಂದರೆ 2 ಸೇರಿ ಒಂದೇ ಸಲ ಬ್ರಂಚ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನೋಡೋಣ ಅಂಥೇಳಿ ಸುಮ್ಮನಿದ್ದೀನಿ. ಇವಾಗ ನಾನು ನಿನ್ನೆ ನನ್ನ ಸ್ಕಿನ್ ಕೇರ್ ರೋಟೀನ್ ಬ್ಲಾಗ್ ಮಾಡಿದ್ದೆ ಫ್ರೆಂಡ್ಸ್. ಅದು ನಿಮಗೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವು ಆ ಬ್ಲಾಗ್ ನೋಡ್ಕೊಂಬನ್ನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನನ್ನ ಫೇಸ್ ಮೇಲೆ ಇನ್ನೂ ಹಚ್ಕೊಂಡಿಲ್ಲ, ಸನ್ಸ್ಕ್ರೀನು ಇನ್ನೂ ಹಚ್ಕೊಂಡಿಲ್ಲ. ಇವಾಗ ಫೇಸ್ ಪ್ಯಾಕ್ ಮಾಡೋಣ ಬನ್ನಿ. ಫಸ್ಟು ಒಂದು ಬಟ್ಲಲ್ಲಿ ಒಂದು ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟಿಗೆ ಅರ್ಧ ಸ್ಪೂನು ಕಾಫಿ ಪೌಡರ್, ಆಮೇಲೆ 1 ಸ್ಪೂನ್ ಪ್ಯೂರ್ ಕೋಕೋನಟ್ ಆಯಿಲ್. ನಿಮ್ಮ ಹತ್ರ ಪ್ಯೂರ್ ಕೋಕೋನಟ್ ಆಯಿಲ್ ಇಲ್ಲ ಅಂದರೆ, ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನೀವು ಇದು ಮಾಮೂಲಿ ಪ್ಯಾರಾಶೂಟ್ ಎಣ್ಣೆ ಇರ್ತದಲ್ವ, ಅದು ಯೂಸ್ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲೆಲ್ಲ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಆಗುತ್ತೆ. ನಿಮಗೆ ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೀವು ನಿಮ್ಮ ಸ್ಕಿನ್ನು ಆಯಿಲಿ ಸ್ಕಿನ್ ಇದ್ದಿದ್ರೆ ನೀವು ಹನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಾಂದರೆ ಇದು ಇನ್ನೊಂದು ಕಾಫಿ ಪೌಡರ್ ಇರ್ತದಲ್ವ, ಅದು ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಕಾಫಿ ಪೌಡರ್ ಯೂಸ್ ಮಾಡ್ಕೋಬೋದು. ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ.
ಫ್ರೆಂಡ್ಸ್, ಫೇಸಿಗೆ ಏನಾದರೂ ನೀವು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಫೇಸ್ ವಾಶ್ ಮಾಡ್ಕೊಂಬನ್ನಿ. ಇಲ್ಲ ಅಂದರೆ ಹಸಿ ಹಾಲು ಇರುತ್ತಲ್ವ, ಹಸಿ ಹಾಲಲ್ಲಿ ಕಾಟನ್ ತಗೊಂಡು ಚೆನ್ನಾಗಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫೇಸಿಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ನಾವು ಡೈರೆಕ್ಷನ್ ಫಿಂಗರ್ ಇದೆ ಅಲ್ವಾ, ನಮ್ಮ ಚಿಪ್ ಮೇಲಿಂದ ನೀವು ಯಾವಾಗ್ಲೂ ರಫ್ ಮಾಡ್ಕೋಬೇಕು. ಇದೇ ಥರ ನೀವು ಒಂದು 5 to 10 ಮಿನಿಟ್ಸು ಮಸಾಜ್ ಮಾಡ್ಕೋತಾ ಇರಿ. ನೀವು ನೆಕ್ಕಿಗೂ ಅಪ್ಲೈ ಮಾಡಿಕೊಂಡು ನೆಕ್ಕಿಗೂ ಮಸಾಜ್ ಮಾಡ್ಬೋದು ಫ್ರೆಂಡ್ಸ್. ನೀವು ಫ್ರೆಶ್ ಅಪ್ ಆಗಿಲ್ಲ, ಸ್ನಾನ ಮಾಡಿಲ್ಲ ಅಂದರೆ ನೀವು ನೆಕ್ಕಿಗೆಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ಕೊಳ್ಳಿ. ನಾನು ಆವಾಗಲೇ ಸ್ನಾನ ಮಾಡ್ಕೊಂಬಂದು ಎಲ್ಲ ಫ್ರೆಶ್ ಅಪ್ ಆಗಿದ್ದೀನಲ್ವಾ, ಅದಕ್ಕೇ ನಾನು ಬರೀ ಫೇಸಿಗೆ ಒಂದು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ಸ್ನಾನ ಮಾಡೋ ಮುಂಚೆನೇ ಅಪ್ಲೈ ಮಾಡ್ಕೋತೀನಿ. ಫಸ್ಟು ನಾನು ಸ್ನಾನ ಮಾಡೋ ಮುಂಚೆನೇ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ನೀವು ಅದೇ ಥರ ಮಾಡ್ಬೋದು. ಆದ್ರೂ ಸ್ನಾನ ಮಾಡ್ಕೊಂಡ್ಮೇಲೆ ನೀವು ಯಾವುದು ಫೇಸ್ ವಾಶು ಏನೂ ಯೂಸ್ ಮಾಡ್ಕೋಬಾರ್ದು. ಬರೀ ಮನೆಯಲ್ಲೇ ಇರ್ತೀರಾ ಅಂದರೆ ಬರೀ ಕೋಲ್ಡ್ ವಾಟರಲ್ಲಿ ಮಾಮೂಲಿ ಎಲ್ಲ ರಫ್ ಮಾಡಿ ವಾಶ್ ಮಾಡ್ತೀವಲ್ಲ, ಆವಾಗ ಸುಮ್ಮನೆ ವಾಶ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ನಾನು ಇದು ಕೋಕೋನಟ್ ಆಯಿಲು, ಕಾಫಿ ಪುಡಿ, ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಅರಿಶಿನನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ಅದಕ್ಕೆ ಹಾಕಿಲ್ಲ ಫ್ರೆಂಡ್ಸ್. ಇದು ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ನಾನು ರೋಸ್ ವಾಟರ್ ಹಚ್ಕೋತೀನಿ. ಯಾಕಂದರೆ ನಮ್ಮದು ಇವಾಗ ಇದು ಪಲ್ಸ್ ಎಲ್ಲ ಓಪನ್ ಆಗಿರ್ತದಲ್ವಾ, ಫೇಸ್ ಮೇಲೆ ಪಲ್ಸು, ಅದಕ್ಕೇ ನಾವು ಇವಾಗ ಸ್ವಲ್ಪ ರೋಸ್ ವಾಟರ್ ಹಚ್ಕೋಬೇಕು. ನೀವು ರೋಸ್ ವಾಟರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ನೀವು ಸನ್ಸ್ಕ್ರೀನ್ ಅಷ್ಟೇ ಹಚ್ಕೊಳ್ಳಿ. ರೋಸ್ ವಾಟರ್ ಹಚ್ಕೊಂಡ್ರೆ ಒಳ್ಳೆಯದೇನೆ. ಇದು ಎಲ್ಲ ಕಡೆನೂ ಹಿಂಗೆ ಹಚ್ಕೋತೀನಿ. ಇದು ನಾನು ಸ್ನಾನ ಮಾಡ್ಕೊಂಬಂದು ಡೈಲಿ ಹಚ್ಕೋತೀನಿ. ಇಲ್ಲ, ನಾನು ರೋಸ್ ವಾಟರ್ ಒಂದು ಹಚ್ಕೊಳ್ಳೋದಿಲ್ಲ. ರೋಸ್ ವಾಟರು ಹಿಂಗೆ ಫೇಸ್ ಪ್ಯಾಕ್ ಏನಾದರೂ ಮಾಡ್ಕೋತೀನಲ್ವ, ಆವಾಗ ರೋಸ್ ವಾಟರ್ ಹಚ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ಹಚ್ಕೋತೀನಿ. ಇದು ಇವಾಗ ಒಂದು 5 ನಿಮಿಷ ಒಣಕೊಳ್ಳಿ. ಅಷ್ಟೋ ತನಕ ಸನ್ಸ್ಕ್ರೀನು ಇದು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡ್ಕೋತೀನಿ. ಇವಾಗ ಇದು ಫುಲ್ಲು ರಫ್ ಮಾಡ್ಕೋತೀನಿ. ಎಲ್ಲ ಕಡೆನೂ ಹಚ್ಕೊಂಡಿದ್ದೀನಿ ಸನ್ಸ್ಕ್ರೀನ್. ನಾನು ಮತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದಿಲ್ಲ. ಮನೇಲಿದ್ದಾಗ ಬರೀ ಸನ್ಸ್ಕ್ರೀನ್ ಒಂದೇ ಹಚ್ಕೋತೀನಿ. ಅದಕ್ಕೆ ನಾನು ಮನೇಲಿದ್ದೀನಲ್ವ, ಇವಾಗ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾಗಿದ್ರೆ ನಾನು ಮತ್ತೆ ಒಂದು ಫೇಸ್ ಕ್ರೀಮು, ಬೇಬಿ ಕ್ರೀಮು ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೊಂಡು ಹೋಗ್ತಿದ್ದೆ. ಮೇಕಪ್ ಮಾಡೋದಿದ್ರೆ ಮೇಕಪ್ಪು ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ನಾನು ಮನೇಲಿದ್ದೀನಲ್ವ, ಅದಕ್ಕೆ ಜಸ್ಟು ಸನ್ಸ್ಕ್ರೀನ್ ಒಂದೇ ಹಚ್ಕೊಂಡಿದ್ದೀನಿ. ಇದಕ್ಕೆ ಒಂದು ಇಲ್ಲಿ ಕಾಣೋದಿಲ್ಲ, ಸ್ಟಿಕ್ಕರ್ ಇಕ್ಕೋತೀನಿ. ನಾನು ಸ್ಟಿಕ್ಕರ್ ಇರ್ತದಲ್ಲ ಫ್ರೆಂಡ್ಸ್, ಅದು ಇಕ್ಕೊಳ್ಳೋದಿಲ್ಲ. ನನಗಿಲ್ಲಿ ಅಲರ್ಜಿ ಥರ ಆಗಿಬಿಡ್ತದೆ. ಅದು ಇಕ್ಕೊಂಡ್ರೆ ಅದು ಅಂಟು ಹೊಟ್ಟೋಗೋದಿಲ್ಲಲ್ವಾ, ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ. ಅದಕ್ಕೆ ಹಚ್ಕೊಳ್ಳಲ್ಲ, ಇದೇ ಯೂಸ್ ಮಾಡೋದು ನಾನು. ಇದು ರೆಡ್ ಚಾಂದ್ ಇರ್ತದಲ್ವ, ಅದೇ ಯೂಸ್ ಮಾಡೋದು. ಲಿಪ್ಪಿಗೆ ಲಿಪ್ ಬಾಂಬ್ ಹಚ್ಕೋತೀನಿ. ಇದು ನಾನು ಮಾರ್ತವರ ಲಿಪ್ ಬಾಂಬ್ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಯೂಸ್ ಮಾಡಿ ನೋಡಿ, ಚೆನ್ನಾಗಿದೆ.
ಇದು ನೀವು ಮಕ್ಕಳಿಗೂ ಲಿಪ್ ಬಾಮ್ ಹಚ್ಕೋಬೋದು. ನಾನು ಇದು ಮಕ್ಕಳದೇನೆ, ಮಕ್ಕಳಿಗೂ ಹಚ್ಕೋಬೋದು, ದೊಡ್ಡವ್ರದ್ದು ಹಚ್ಕೋಬೋದು. ಮಾತ್ರ ದೊಡ್ಡವ್ರದ್ದು ಮಕ್ಳಿಗೆ ಹಚ್ಬಾರ್ದಲ್ವಾ. ಇದು ನಾನು ನನ್ನ ಮಕ್ಳಿಗಂತೆ ತೊಗೊಂಡಿದ್ದು, ಅವಳಿಗೆ ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ರೆಡಿ. ಇಷ್ಟೇ ನಾನು ದಿನಾಲು ಮಾಡ್ಕೊಳ್ಳೋಂತಹ ಮೇಕಪ್. ಇವಾಗ ನಾನು ನಿನ್ನೆನೂ ಸ್ಕ್ರಬ್ ಮಾಡ್ಕೊಂಡಿದ್ದೆ, ನಿನ್ನೆಲ್ಲ ಮೊನ್ನೆ ಸ್ಕ್ರಬ್ ಮಾಡ್ಕೊಂಡಿದ್ದೆ, ಇವತ್ತು ಸ್ಕ್ರಬ್ ಮಾಡಿದ್ದೀನಿ. ಇವಾಗ ಪರವಾಗಿಲ್ಲ ನೋಡಿ, ಇಲ್ಲಿ ಎಷ್ಟೊಂದು ಗುಳ್ಳೆ ಆಗಿತ್ತು, ಅಂದರೆ ಗುಳ್ಳೆ ಥರ ಇಲ್ಲಿ ಡಾರ್ಕ್ ಕಾಣ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಯೂಸ್ ಮಾಡ್ಕೋತಾ ಇದ್ದೀನಿ. 2 ಡೇಸ್ಗೆ ಒಂದ್ಸಲ ಯೂಸ್ ಮಾಡ್ಕೋತೀನಿ. ನೀವೂ ಯೂಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಟ್ರಸ್ಟ್ ಮೀ, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಅದೇ ನೀವು ನಾನು ಇವಾಗ ಟೊಮೊಟೊ ಇದು ಏನಪ್ಪ ರೋಸ್ ವಾಟರ್ ಎಲ್ಲ ಯೂಸ್ ಮಾಡ್ಕೋತೀನಲ್ಲ, ನೀವು ಟೊಮೊಟೊ ಪ್ಯೂರಿನೂ ಮಾಡಿಕೊಂಡು ಹಚ್ಕೋಬೋದು. ನಾನು ಟೊಮೊಟೊ ಪ್ಯೂರಿ ಬೆಳಿಗ್ಗೆ ಹಚ್ಕೊಂಡಿದ್ದೆ, ಯಾಕಂದರೆ ಟೊಮೊಟೊ ನಾನು ವೆಜಿಟೇಬಲ್ಸ್ ಪಲ್ಯ ಮಾಡಿದ್ನ, ತರಕಾರಿ ಪಲ್ಯ ಮಾಡಿದ್ನ, ಅದಕ್ಕೆ ಒಂದು ಟೊಮೊಟೊ ಅರ್ಧ ಮುಕ್ಕಿತ್ತು ಅಂಥೇಳಿ ಅದೆಲ್ಲ ಪ್ಯೂರಿ ಮಾಡಿಕೊಂಡು ಫೇಸಿಗೆ ಹಚ್ಕೊಂಡಿದ್ದೆ. ಫೇಸಿಗೆ ಹಚ್ಕೊಂಡು ಡ್ರೈ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗೊತ್ತಿದ್ದಕ್ಕಿಲ್ಲ ಇವತ್ತು ಫೇಸ್ ಇದು ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ ಅಂಥೇಳಿ ಪ್ಲ್ಯಾನಲ್ಲಿ ಇದ್ದಕ್ಕಿಲ್ಲ, ಹಂಗೆ ಸಡನ್ಲಿ ಪ್ಲ್ಯಾನ್ ಆಯಿತು. ಸರಿ, ಇನ್ನೊಂದು ದಿವಸ ಯಾವಾಗಾದರೂ ನಾನು ಟೊಮೊಟೊ ಪ್ಯೂರಿ ಆ ಥರ ಯೂಸ್ ಮಾಡಿಕೊಂಡು ಹಚ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನನಗೆ ಬಟ್ಟೆಗಳು ಮಡಚಿಟ್ಟಿದ್ದೀನಿ, ಬಟ್ಟೆಗಳೆಲ್ಲ ಎತ್ಕೊಂಬಂದಿದ್ದೀನಿ. ಇವಾಗ ವಾಶ್ ಮಾಡಿರೋದಲ್ಲ, ಅದು ನಿನ್ನೆ ವಾಶ್ ಮಾಡಿರೋದು. ಇವಾಗ ಅದೆಲ್ಲ ಫೋಲ್ಡ್ ಮಾಡಿಡಬೇಕು. ಆಮೇಲೆ ಊಟ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಲೆ ಬಂದಿತ್ತು. ಕಲೆ ಅಂದರೆ ಇವಾಗ ಇದಾಯ್ತು, ಗುಳ್ಳೆ ಆಯ್ತದಲ್ವ, ಗುಳ್ಳೆ ಆಗಿಬಿಟ್ಟು ಒಡೆದ್ಬಿಟ್ಟು ಅದೇ ಕಲೆ ಬಂದುಬಿಟ್ಟಿತ್ತು. ಇವಾಗ ಇಲ್ಲಿ ಎಷ್ಟೊಂದು ಬಂದಿತ್ತು, ಇಲ್ಲಿನೂ ಎಷ್ಟೊಂದು ತುಂಬ ಇತ್ತು ನೋಡಿ, ಇಲ್ಲಿ ಒಂದೇ ಒಂದಿದೆ. ಇವಾಗ ಇಷ್ಟೊಂದು ಇತ್ತು, ಅದೆಲ್ಲ ಹೋಗೈತೆ ಕಲೆ. ನೀವು ಇವತ್ತು ಮಾಡೋದಿಲ್ಲ, ನಿನ್ನೆ ಮಾಡ್ಕೊಂಡಿರೋದು ಅದು ಬ್ಲಾಗು. ಇವತ್ತು ಮಾಡೋದಿಲ್ಲ, ಇವತ್ತು ಬರೀ ಏನು ಮಾಡ್ಕೊಳ್ಳೋದಿಲ್ಲ. ನಾಳೆ ಮತ್ತೆ ಅದೇನೇ ಮಾಡ್ಕೊತೀನಿ, ಅದೇ ಕಾಫಿ ಪುಡಿ ಅದೆಲ್ಲ ಹಾಕ್ಬಿಟ್ಟು ನಿನ್ನೆ ನಿಮ್ಗೆ ಹೆಂಗೆ ತೋರಿಸಿದ್ದೀನೋ ಅದೇ ನಾನು ಸ್ಕ್ರಬ್ ಮಾಡಿಕೊಂಡು ಮತ್ತೆ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಅರಿಶಿನೂ ನಾನು ಹೇಳಿದ್ದೀನಲ್ವ ನಿಮಗೆ ವಾಯ್ಸ್ ಓವರಲ್ಲಿ, ಅದು ಹಾಕೋದ್ರಲ್ಲಿ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ವಾಯ್ಸ್ ಓವರಲ್ಲಿ ಹೇಳ್ತೀನಿ ನಿಮಗೆ. ನಾನು ಅರಿಶಿನ ಹಚ್ಕೋತೀನಿ. ಸ್ವಲ್ಪ ಎಲ್ಲ ಕಲೆ ಎಲ್ಲ ಹೊರಟೋಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಇದೇ ಡ್ರೈ ಸ್ಕಿನ್ ಆಗಿದ್ದರೆ ಆಯಿಲ್, ಕೊಕೊನಟ್ ಆಯಿಲ್ ಹಾಕ್ಕೊಂಡು ಮಾಡಿ. ಇಲ್ಲಾಂದರೆ ನೀವು ಬರೀ ಹನಿದಲ್ಲಿ ಕಲಿಸ್ಬಿಟ್ಟು, ಇಲ್ಲಾಂದರೆ ಹಸಿ ಹಾಲದಲ್ಲೂ ಕಲಿಸ್ಬಿಟ್ಟು ಬೇಕಾದರೆ ಮಾಡ್ಕೋಬೋದು ಫ್ರೆಂಡ್. ಇವಾಗ ಅದು ವ್ಲಾಗ್ ನೋಡ್ಕೊಂಬಂದಿದ್ದೀರಾ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಅದು ಇದು ಜಾಯಿಂಟ್ ಮಾಡಿದ್ರೆ ಲಾಂಗ್ ಆಗುತ್ತೆ, ನೋಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಇಲ್ಲಾಂದರೆ ಮಾಡೋದಿಲ್ಲ. ಮತ್ತು ಈವ್ನಿಂಗಿಂದ ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಬರಬೇಕು, ಅದಕ್ಕೆ ಇವತ್ತಿನ ವ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ನನ್ನ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.